ಆಂಧ್ರ ಕಡೆಯಿಂದ ಗುಂಟೂರಿಂದ ಬರ್ತಾರಲ್ಲ ನಮ್ಮ ರೈತರೆಲ್ಲ ಇಲ್ಲಿಗೆ ಕ್ಯಾಂಪ್ನಲ್ಲಿ ಇರ್ತಾರಲ್ವಾ, ಅವರು ಗುಂಟೂರು ಅವರೇ. ನಮ್ದು ಕೂಡ ಗುಂಟೂರು ಜಿಲ್ಲೆ, ನಮ್ಮ ಸಣ್ಣ ಹಳ್ಳಿ. ನಮ್ಮ ಊರಲ್ಲಿ ಯೇಸು ಸ್ವಾಮಿ ಅವಾಗ ಇದ್ದಿಲ್ಲ, ನಾನು ಹುಟ್ಟಿದಾಗಿದೆ ಯೇಸು ಸ್ವಾಮಿ ಇದ್ದಿಲ್ಲ ನಮ್ಮ ಊರಲ್ಲಿ. ನಮ್ಮ ಊರಲ್ಲಿ ದೇವತೆಗಳಂದ್ರೆ ನಮ್ಮ ದೇವತೆಗೆ 100 ಮಂದಿ ಅಕ್ಕ ತಂಗಿದ್ದಾರೆ, ಅಷ್ಟು ಮಂದಿ ದೇವತೆಗಳಿದ್ದಾರೆ. ನಾವು ದೇವತೆಗೆ ಪೂಜೆ ಮಾಡುವಾಗ ನಮ್ಮ ಮೈಯಲ್ಲಿ ಬರ್ತದೆ, ಭಾನುವಾರ ನಮ್ಮ ಮೈಯಲ್ಲಿ ಬರ್ತದೆ. ನಮ್ಮ ಅಪ್ಪನ ಮೈಯಲ್ಲಿ ನಮ್ಮ 5 ಮಂದಿ ಅಕ್ಕಗಳು ನಮಗೆ 2 ಅಕ್ಕ ಮೈಯಲ್ಲಿ ಬಂದು ಎಲ್ಲ ನಮ್ಗೆ ಅದು ಬೇಕು ಇದು ಬೇಕಂತ ಹೇಳ್ತಾರೆ. ಈಗ ಕೋಳಿ ಅಂದ್ರೆ ಕೊಡ್ಬೋದು, ನಿಂಬೆ ಹಣ್ಣು ಅಂದ್ರೆ ಕೊಡ್ಬೋದು. ನಿಂಬೆ ಹಣ್ಣು 100 ಕೊಡ್ಬೇಕಂದ್ರೆ ಕೊಡ್ಬೋದು. ನಮ್ಮ ದೇವತೆ ಕೇಳಿದ್ರೆ 100 ಎಮ್ಮೆಗಳು ಕೊಡ್ಬೇಕಂತ. ಇಲ್ಲ 100 ಎಮ್ಮೆಗಳು ಕೊಡ್ಬೇಕು, ಬಲಿ ಕೊಡ್ಬೇಕು ಅಂತ. ಇಲ್ಲ ನಾವು ಕೊಡೋಕ್ಕಾಗಿಲ್ಲ, ನಮ್ಮ ಹತ್ರ ಆಗಕ್ಕಿಲ್ಲ ಅಂದ್ರೆ ನಿಮ್ಮೂರೆಲ್ಲರೂ ಸಾಯಿಸ್ಬಿಡ್ತೇನೆ. ಅಮ್ಮ ತಂದು ಸಣ್ಣ ಸಣ್ಣ ಕಾಯಿಲೆ ಬರ್ತದಲ್ಲ, ಅಮ್ಮ ಬಂದ ಮೇಲೆ ಎಲ್ಲ ಗುಲ್ಲಗಳು ಬರ್ತಾವಲ್ಲ, ಸತ್ತೋಗ್ತೀನಿ ನೀವೆಲ್ಲ, ನಿಮ್ಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ತಾಯಿ ತರ್ತೀವಿ ಅಂತ ಎಲ್ಲ ಮನೆಗೆ ಹೋಗಿ ಒಂದು 100 ಎಮ್ಮೆಗಳು ತಂದೀವಿ ನಾವು. ಒಂದಲ್ಲ 2 ಅಲ್ಲ 100. ಮತ್ತೆ ನಮ್ಮ ದೇವತೆ ಹೇಳಿದೆ, ಒಂದು ಏಟಿಗೆ ಒಂದು ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ಮ ತಲೆ ಕತ್ತರಿಸ್ತಾನೆ ಅಂತ ಹೇಳಿದೆ. ಸರಿ ಅಂತ ನಾವು 100 ನಿಂಬೆಹಣ್ಣು ತಂದು 100 ನಿಂಬೆಹಣ್ಣು ನಮ್ಮ ಖಡ್ಗಿದ್ದು ದೊಡ್ಡದಿದೆ ನಮ್ಮ ಮನೆಯಲ್ಲಿ ಇನ್ನೂ ಇದೆ, ಈಗಲಿದೆ ನಮ್ಮ ಊರಲ್ಲಿ. ಅದಕ್ಕೆ ಎಲ್ಲ ನಿಂಬೆಹಣ್ಣು ಹಾಕಿ ಎಲ್ಲ ಶಾರ್ಪ್ ಮಾಡಿದ್ವಿ, ದೊಡ್ಡ ಖಡ್ಗ. ನಮ್ಮ ಅಪ್ಪ ತಕೊಂಡು ನಮ್ಮ ಕಣ್ಮುಂದೆ ನಮ್ಮ ಅಪ್ಪ ಕತ್ತಿ ತಕೊಂಡು 100 ಎಮ್ಮೆಗಳನ್ನ ಏಟು ಹಾಕಿದ್ದಾರೆ. ಆವಾಗ ನಮ್ಮ ದೇವತೆಗೆ ಸಮಾಧಾನ ಆಯಿತು. ಅಂತ ದೇವತೆ ನಮ್ಮ ಮನೆಯಲ್ಲಿದೆ, ನಮ್ಮ ಊರಲ್ಲಿದೆ. ಅವಾಗ ಯೇಸು ಇದ್ದಿಲ್ಲ. ಅಂತ ದೇವತೆ ಏನ್ ಮಾಡಿದೆ ಅಂದ್ರೆ ನಮ್ಮ 2ನೇ ಅಕ್ಕ ಮೇಲೆ ಬಂದು ತಿರುಪತಿ ಕರ್ಕೊಂಡು ಹೋಗಿ ಎಲ್ಲ ಬೋಲ್ಡ್ ಮಾಡಿಸಿ ಎಲ್ಲ ಬಟ್ಟೆಲ್ಲ ಬಿಸಾಕಿಸಿ ಎಲ್ಲ ಸ್ನಾನ ಮಾಡಿಕೊಂಡು ಮನೆಗೆ ಬಂದು ನಿದ್ದೆ 3 ರಾತ್ರಿ ಹಗಲು ನಿದ್ದೆ ಮಾಡಲಿಲ್ಲ, ಊಟ ಮಾಡಲಿಲ್ಲ. 3ನೇ ದಿವಸ ನಾನು ಸತ್ತೋಗ್ತೀನಪ್ಪ ತಮ್ಮ, ನೀವು ನಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ. ನಮ್ಮ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಳ್ತೀವಲ್ಲ ಆಂಧ್ರದಲ್ಲಿ, ಇಲ್ಲಿ ಮಾಡ್ತಾರಲ್ಲ, ಹಂಗೆ ಅದೇ ಥರ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ, ಇಲ್ಲಕ್ಕ ಯಾಕೆ ಮದುವೆ ಮಾಡ್ಕೋಬೇಕು, ನಮ್ಗೆ ಮದುವೆ ಯಾಕೆ, ಈಗ ನೀನು ಓದಬೇಕು, ಈಗ ನೀನೇನು ಆಗ್ತಿ ಅಂತಂದ್ರೆ ಸತ್ತೋಗ್ತೀನಿ ಈ ರಾತ್ರಿ, ನಮ್ಮ ದೇವತೆ ಬರ್ತದೆ, ನಮ್ಮ ದೇವತೆ ತಗೊಂಡು ಹೋಗ್ತದೆ ಇವತ್ತು ರಾತ್ರಿಗೆ, ನಾನು ಹೋಗ್ಬಿಡ್ತೀನಿ, ನಮ್ಮ ಮಗಳ ಮದುವೆ ಮಾಡ್ಕೋಬೇಕಂತ. ಇಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ. ಅವಾಗ ಆ ವಯಸ್ಸಿನಲ್ಲಿ ಅವಾಗ ಇಂಟರ್ಮೀಡಿಯೇಟ್ ಓದ್ತಿದ್ದೆ ನಾನು, PUC ಇಂಟರ್ಮೀಡಿಯೇಟ್ ಆಂಧ್ರದಲ್ಲಿ. ನಾನು ಹೋಗಿ ನಮ್ಮ ಒಂದು ಪಾಸ್ಟ್ ಇದ್ದಾರೆ ಅಂತ, ಟೂರಿಸ್ಟ್ ಅಂತ ಪಾಸ್ಟ್ ಅವರು ನಮ್ಮೂರಲ್ಲಿದ್ದಾನೆ, ಅವರ ಕರ್ಕೊಂಡು ಬಂದ ನಮ್ಮ ಮನೆಗೆ, ಬಾ ಪ್ರಾರ್ಥನೆ ಮಾಡೋಣ, ಈಗ ನಮ್ಮ ದೇವತೆ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತದೆ ರಾತ್ರಿಗೆ, ನೀವು ಬಂದು ಪ್ರಾರ್ಥನೆ ಮಾಡ್ಬೇಕಂತ ಬಂದ್ರೆ ಅವ್ರ ಪ್ರತಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡುವಾಗ ನಾನು ಬೈಬಲ್ ಓದ್ಬೇಕಂತ ಹೇಳಿದ್ದಾರೆ. ನಾನು ಬೈಬಲ್ ಓದುವಾಗ ನಮ್ಮ ಅಕ್ಕಲ್ಲಿ ನಮ್ಮ ದೇವತೆ ಬಂದು, ಯಾಕೆ ಬೈಬಲ್ ಓದ್ತೀಯ, ಯಾಕೆ ಬೈಬಲ್ ತಂದಿ ಮನೆಗೆ, ನಾವು ಹುಟ್ಟಿಸ್ತೀವಿ, ಹಾವುಗಳನ್ನ ಬೆಳೆಸ್ತೀವಿ ಮನೆಯಲ್ಲಿ, ನೀವು ಯಾಕೆ ತಂದು ಬೈಬಲ್ ತಂದಿದ್ದೀನಂತ, ನಿಮಗೆ ಸಾಯಿಸ್ತೇನೆ ಅಂತ ನಾನು ನಮ್ಮ ಮೇಲೆ ಖಡ್ಗ ತಕೊಂಡು ನಮ್ಮ ಮೇಲೆ ಬಂದಿದ್ದಾಳೆ. ಅವ ನಮ್ಮ ಅಕ್ಕ ಏನಂದ್ರೆ 7 ಮಂದಿ ಸಾಯಿಸ್ತೀನಿ ಮನೆಯಲ್ಲಿ, ನಿಮ್ಮ ಅಕ್ಕ 8ನವಳು, ಈಗ ನಿಮ್ಮ ಅಕ್ಕ ಅಲ್ಲ ನಿನ್ನನ್ನು ಸಾಯಿಸ್ತೀನಿ 8ನವಳು ಆಗಿ, ಈಗ ನಿಮ್ಮ ಮನೆಯಲ್ಲಿ ಎಲ್ಲ ಸಾಯಿಸ್ದಂಗೆ ಆಗ್ತದೆ ನಮಗೆ, ನಾನು ನಿಮ್ಮನ್ನು ಸಾಯಿಸ್ತೀನಿ ಇವತ್ತು ಅಂತ, ನೀವೇನು ಮಾಡ್ತೀವಿ ಮಾಡ್ಕೊ ಅಂತ. ನಾವಾಗ ಯೇಸು ಅಂದ್ರೆ ಯಾರು ಗೊತ್ತಿಲ್ಲ ನಮಗೆ. ಈಗ ಅವತ್ತು ಯೇಸು ಪ್ರಾರ್ಥನೆ ಮಾಡಿದೆ, ಯೇಸಪ್ಪ ನಾನು ರಕ್ಷಿಸಿ, ನಮ್ಮ ದೇವತೆ ಅಂದ್ರೆ ಸಾಯಿಸ್ಬಿಡ್ತಾಳೆ, ನನ್ನ ಕಣ್ ಮುಂದೆ ನಮ್ಮ ತಂಗಿ ಸತ್ತೋಗಿದ್ದಾಳೆ, ನಮ್ಮ ಕಣ್ ಮುಂದೆ ನಮ್ಮ ಅಣ್ಣಗೆ ರಕ್ತ ಬಂದು ಸತ್ತೋಗಿದ್ದಾನೆ, ನಮ್ಮ ಹಂಗ ನಾನು ಸತ್ತೋಗ್ತೀನಿ ದೇವ್ರೆ, ನಮ್ಮ ದೇವತೆ ಇವತ್ತು ಕರ್ಕೊಂಡು ಹೋಗ್ತಾಳೆ ನಮ್ಮನ್ನು ಕೂಡ, ಅದಕ್ಕೆ ನಮ್ಮ ರಕ್ಷಿಸಿದ್ರೆ ನಾನು BA ಮಾಡೋದಿಲ್ಲ, BAಕ್ಕೆ ಹೋಗೋದಿಲ್ಲ, ಗವರ್ಮೆಂಟ್ ಸರ್ಕಾರಿ ಕೆಲಸ ಮಾಡೋದಿಲ್ಲ, ನಿಮ್ಮ ಬೈಬಲ್ ತಕೊಂಡು ಹಳ್ಳಿಗೆ ಹೋಗಿ ಸುಮಾರು ಸಾಕ್ತೀನಪ್ಪ ಅಂತ ಪ್ರಮಾಣ ಮಾಡಿ ನಾನು ರಕ್ಷಿಸಿದೆ. ಆ ಪ್ರಾರ್ಥನೆ ಮಾಡುವಾಗ ನಮ್ಮ ಅಕ್ಕ ಒಳಗೋಗಿ ಬಿದ್ದುಬಿಟ್ಟು ನಮ್ಮ ಅಕ್ಕನ ಬಿಟ್ಟು ಹೋಗ್ಬಿಟ್ಟೆ ದೇವತೆ, ನಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ. ಈಗ ಆದ್ಮೇಲೆ ನಮ್ಮ ಊರುಗಳು ಬಿಟ್ಟು ಹೋಗಿದ್ದಾಳೆ. ನಾನು ಪ್ರಾರ್ಥನೆ ಮಾಡುವಾಗ ನಾನು ಹೋಗ್ತೀನಪ್ಪ, ಊರಲ್ಲಿ ಇರುವುದಿಲ್ಲ, ನೀವು ಎಷ್ಟು ನಂಬಿದಿರಲ್ಲ ಅಂತ ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಒಂದು ಇದು ಪ್ರಾರ್ಥನೆ ಮಾಡಿ ದೇವತೆಗೆ ಪೂಜೆ ಮಾಡೋಕ್ಕೆ ಒಂದು ಬಲಿಪೀಠ ಇತ್ತು. ಆ ಬಲಿಪೀಠ ಅದೆಲ್ಲ ಕಿತ್ತಾಕಿ ಎಲ್ಲ ರಕ್ಷಣೆಗೆ ಅಂತ ಹೇಳ್ತೇವೆ ನಾವು, ಅದೆಲ್ಲ ಇದು ಮಂತ್ರ ತಂತ್ರ ಎಲ್ಲ ಇದೆ ಅದರಲ್ಲಿ, ಅದೆಲ್ಲ ಬಿಸಾಕಿ ನಮ್ಮ ಊರು ಒಳಗೆ ಹಾಕ್ಬಿಟ್ಟಿದ್ದಾರೆ. ಹಾಕ್ಮೇಲೆ ನಮ್ಮೂರಲ್ಲಿ ಒಂದು ಸಣ್ಣ ಚರ್ಚ್ ಕಟ್ಟಿದ್ದೀವಿ ನಾವು. ಒಂದು ನಿಮ್ಮಂತ ಊರೇ ನಿಮ್ಮೊಂದು ಊರಲ್ಲಿ ಒಂದು ಮನೆ ಕೊಟ್ಟಿದ್ದಾರೆ ಅವರು. ಅಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಅಕ್ಕ ಯೇಸು ನಂಬಿಕೊಂಡು ದೀಕ್ಷಾ ತಕೊಂಡು ಒಂದು ಹೊಲ ಮಾರಿ ಒಂದು ಮೈಕ್ ಕೊಟ್ಟಿದ್ದಾರೆ ಚರ್ಚ್ಗೆ ಒಬ್ಬರು, ಇನ್ನೊಬ್ಬರು ಡ್ರಮ್ ಕೊಟ್ಟಿದ್ದಾರೆ. ಆ ತರ ಮಾಡಿ ಒಂದು ಪೆಟ್ರೋಲ್ ಮಾರ್ಕ್ಸ್ ಲೈಟ್, ಕರೆಂಟ್ ಇಲ್ಲ ನಮ್ಮೂರಲ್ಲಿ, ಪೆಟ್ರೋಲ್ ಮಾರ್ಕ್ಸ್ ಲೈಟ್ ಕೊಟ್ಟಿದ್ದಾರೆ. ಒಂದು ಚರ್ಚ್ ಶುರು ಮಾಡಿ ಸ್ಟಾರ್ಟ್ ಮಾಡಿದಾಗ ಈಗ ನಮ್ಮೂರಲ್ಲಿ ಈಗ ಎಲ್ಲ ಜಾತಿಯವರು, ಮುಸ್ಲಿಂ ಅವರು, ಬ್ರಾಹ್ಮಿನ್ಸ್ ಅವರು, ಎಲ್ಲ ಜಾತಿಯವರು ಯೇಸು ನಂಬಿಕೊಂಡಿದ್ದಾರೆ. ಈಗ ನಮ್ಮೂರಲ್ಲಿ 3 ಚರ್ಚ್ಗಳಿದ್ದಾವೆ, ಹಳ್ಳಿ ಸಣ್ಣ ಹಳ್ಳಿಯಲ್ಲಿ. ನಿಮ್ಮೂರಲ್ಲಿ ಒಂದಿಲ್ಲ, ನಮ್ಮೂರಲ್ಲಿ 3 ಆಯ್ತು. ಈಗ ನಾನು ಬಿಟ್ಟು ಆದ್ಮೇಲೆ ನಾನು ಈಗ ದೇವರ ಸೇವೆ ಮಾಡ್ಬೇಕಂತ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಮತ್ತೆ ಬಳ್ಳಾರಿಗೆ ಬಂದು ಬಳ್ಳಾರಿಯಲ್ಲಿ ಸೇವೆ ಮಾಡ್ತಿದ್ದಾನೆ. ಈಗ ದೇವರು ನಮಗೆ ಚರ್ಚ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಮ್ಗೆ 8 ಚರ್ಚ್ಗಳಿದೆ, AG ಚರ್ಚ್ಗಳು. ಮತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ 53 ಚರ್ಚ್ಗಳಿದೆ. ಬಳ್ಳಾರಿ ಜಿಲ್ಲೆಯಲ್ಲೇ ಅಷ್ಟು ಚರ್ಚ್ ಕೊಟ್ಟಿದ್ದಾನೆ. ಈಗ ನಿಮ್ಮ ಊರು ನಾನು ನೋಡಲಿಲ್ಲ. ಒಂದ್ಸಲ ಇಲ್ಲಿ ಬಂದೀವಿ, ದೊಡ್ಡೂರು ಕರೂರಲ್ಲ
ಊರಲ್ಲಿ ಸುವಾರ ಸಾರಿದ್ದೀವಿ. ಅವರೆಲ್ಲ ಊರವರೆಲ್ಲರೂ ಬಂದು ನೀವು ಸುವಾರ ಸಾರಬಾರ್ದಂತ ನಮ್ಮನ್ನು ಅರೆಸ್ಟ್ ಮಾಡಿದಾರಲ್ಲ ಒಂದು ರೂಮಲ್ಲಿ, ಕರೂರಲ್ಲಿ. ಅಲ್ಲಿ ಒಂದು ರೂಮ್ನಲ್ಲಿ ಇಟ್ಟಿದ್ದೆ ನಾನು. ಈಗ ನಾವೆಲ್ಲಿ ಪ್ರಾರ್ಥನೆ ಮಾಡ್ತೀವಿ, ರಾತ್ರಿ ಪ್ರಾರ್ಥನೆ ಮಾಡ್ತಿದ್ವಿ. ಮಾಡುವಾಗ ಆಂಧ್ರದವ್ರು ಬಂದು ನೀವು ಹೋಗ್ಬೇಕು ಅಂತ ಲಾರಿನಲ್ಲಿ ಕುಂದಿರಿಸಿ ನಮ್ಮನ್ನು, ನೀವು ಹೋಗ್ಬೇಕು, ನೀವು ನೋಡಿ ನನ್ನ ಬಳ್ಳಾರಲ್ಲಿ ದೊಡ್ಡ ಬುಲೆಟ್ ಇದೆ, 500 ಬುಲೆಟ್, ಫಾರಿನ್ ಬುಲೆಟ್ ಇದೆ, ನಿಮ್ಗೆಲ್ಲ ಪೊಲೀಸ್ ಗೊತ್ತು, ನಮ್ಮನ್ನು ಜೈಲಲ್ಲಿ ಹಾಕ್ಬಿಡ್ತೀಯಾ, ನೀವು ಹೋಗ್ಬೇಕು, ನಮ್ಮ ಊರು ಖಾಲಿ ಮಾಡ್ಬೇಕಂತ. ಇಲ್ಲೆಲ್ಲ ನಾವು ಇಲ್ಲೇ ಪ್ರಾರ್ಥನೆ ಮಾಡ್ತೀವಿ ಆಂಧ್ರ ಅಂತ ಹೇಳಿದ್ರೆ ಅವ್ರವ್ರು ಬಂದು ನಮ್ಮನ್ನು ಕಳಿಸ್ಬಿಟ್ಟಿದ್ದಾರೆ. ಈಗ ಅದನ್ನ ನಾವು ನೆನ್ಕೊಂತೀವಿ ಬರುವಾಗ, ಆ ಕರೂರು ಬರುವಾಗ, ದರೂರು ಗೊತ್ತಿಲ್ಲ, ಅಲ್ಲಿಂದ ಬರುವಾಗ ನಮ್ಗೆ ಗೊತ್ತು, ಅಲ್ಲಿ RSS ಆಫೀಸ್ ಅಂತ ಹೆಡ್ ಕ್ವಾರ್ಟರ್ಸ್ ಅವರೆಲ್ಲ ಬಂದಿದ್ದಾರೆ. ಎಲ್ಲರೂ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಬಂದಿದ್ದಾರೆ. ಅಲ್ಲಿ ಮೈಕ್ ಇಟ್ಟು, ದೊಡ್ಡ ಮೈಕ್ ಇಟ್ಟು, ಗನ್ ಮೈಕ್ ಇಟ್ಟು ಸುವಾರ ಸಾರಿದ್ವಿ ಅಲ್ಲಿ ಆ ಊರಲ್ಲಿ. ನಾವು ನಿಮ್ಮೂರು ಬಂದು ತುಂಬ ಸಂತೋಷ. ಅಯ್ಯವರು ಬಂದಿದ್ದಾರೆ, ನಿಮ್ಮ ನೋಡಿ ಸಂತೋಷ. ಪ್ರಾರ್ಥನೆ ಮಾಡಿ ದೇವ್ರಿಗೆ ಒಂದು ಒಳ್ಳೆ ಮಂದಿರ ಕೊಡ್ತಾರೆ ನಿಮಗೆ. ಇಲ್ಲಿ ಸೇವೆ ಚೆನ್ನಾಗಿ ಮಾಡಬೇಕು. ಇಲ್ಲಿಂದ ಅಕ್ಕಪಕ್ಕದವರೆಲ್ಲ ಹಳ್ಳಿಗಳಿಗೆಲ್ಲ ಸುವಾರ ಸಾರಬೇಕು. ಅದೇ ನಮ್ಮ ಉದ್ದೇಶ, ಏನಿಲ್ಲ. ನಾವು ಬೇರೆ ಸಂಸ್ಥೆ ಅಲ್ಲ, ನಮ್ದೇನಿಲ್ಲ. ಯೇಸು ಸ್ವಾಮಿ ಸುವಾರ ಸೇವೆ ಎಲ್ಲಿ ನಡ್ತಾ ಇದೋ ಅಲ್ಲಿ ಬರೋದು, ಪ್ರಾರ್ಥನೆ ಮಾಡೋದು, ಸಹಕರಿಸೋದು. ಇಂಥ ಒಳ್ಳೆಯವರಿದ್ರೆ ಇಂಥವ್ರು ಒಳ್ಳೆಯವ್ರಿಗೆ ನಾವು ಪ್ರೋತ್ಸಾಹ ಕೊಡೋದು. ಇಂಥವ್ರು ಬಳ್ಳಾರಿಗೆ ಎಷ್ಟೋ ಮಂದಿ ಕಳಿಸಿದ್ದಾರೆ, ಬೆಂಗಳೂರಿಗೆ, ಬಳ್ಳಾರಿಯಿಂದ ನಮ್ಮ ಸಭೆಯಿಂದ ಎಷ್ಟೋ ಮಂದಿ ಕಳಿಸಿದ್ವಿ. ಎಲ್ಲರೂ ಸೇವೆ ಮಾಡ್ತಿದ್ದಾರೆ. ನೀವು ಕೂಡ ಹುಡುಗರು ಬಂದಿದ್ದಾನೆ, ಸುವಾರ ಸಮರ್ಪಣೆ ಮಾಡಿಕೊಂಡ್ರೆ ಅಂಥವ್ರು ಕೂಡ ಬೆಂಗಳೂರು ಕಳಿಸ್ತೀವಿ. ಬೈಬಲ್ ಟ್ರೈನಿಂಗ್ ಆಗಿ ಮತ್ತೆ ಬಂದು ಸುವಾರ ಸೇವೆ ಮಾಡ್ಬೋದು. ಈ ಹಳ್ಳಿಗಳೆಲ್ಲ ತುಂಬ ಇದಾವೆ ಇಲ್ಲಿ, ಅಲ್ಲಿ ಸುವಾರ ಸಾರಬೇಕಂತ. ನಿಮ್ಗೆ ನೋಡಿ ತುಂಬ ಸಂತೋಷವಾಯಿತು. ನಿಮ್ಗೆ ಯೇಸು ಸ್ವಾಮಿ ಬಗ್ಗೆ ನಮ್ಮ ಸಾಕ್ಷಿ ಹೇಳೋದು ನಮ್ಗೆ ತುಂಬ ಸಂತೋಷವಾಯಿತು. ನೀವು ಕೂಡ ಯೇಸು ಸ್ವಾಮಿ ನಂಬಿಕೊಂಡು ಭದ್ರವಾಗಿರಬೇಕು, ಬಲವಾಗಿರಬೇಕು. ಭಾನುವಾರ ಎಷ್ಟು ಕೆಲಸ ಇದ್ರು ಕೂಡ ಹೋಗ್ಬಾರ್ದು. ಯೇಸು ಸ್ವಾಮಿ ಸನ್ನಿಧಾನಕ್ಕೆ ಬಂದು ದೇವ್ರನ್ನ ಆರಾಧಿಸ್ಬೇಕು. ದೇವರ ಮಂದಿರ ಕೊಡ್ತಾನೆ ನಿಮಗೆ, ಅಲ್ಲಿ ಆರಾಧನೆ ಮಾಡಬೇಕು. ಮಾಡಿ ನೀವು ಬೇರೆ ಎಲ್ಲ ಸಾಕ್ಷಿಗಳಾಗಿ ಜೀವಿಸ್ಬೇಕು ಅಂತ ಭಾಗ್ಯ ನಿಮ್ಗೆ ದೇವ್ರು ಕೊಳ್ಳಿ ಅಂತ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀವಿ. ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ನಮ್ಮ ಬಳ್ಳಾರಿಯಲ್ಲಿ ಇರೋದಕ್ಕೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಯೇಸುವೇ ನಾವು ನಿನ್ನಾಲಯ, ಊಕಿಸು ನಮ್ಮಲ್ಲಿ ಜೀವ ಜಲ. ಯೇಸು